ನಡೆದಿರ್ತದೆ. ಇದು ನಮಗೆ ಮೊದಲೇ ಸುದ್ದಿತ್ತು. ಯಾಕಂದರೆ ಹೈಕಮಾಂಡ್ಗೆ ಉತ್ತರ ಕೊಟ್ಟಾಗ ನಾವು ಸ್ವಲ್ಪ ವಾಸನೆ ಬೆಳೆದಿತ್ತು. ಅದು ಇರಲಿ, ಅದೇ ದೊಡ್ಡ ವಿಷಯ ಅಲ್ಲ. ನಮಗೀಗ ನಾನು ನಿನ್ನೆ ಇಲ್ಲಿದ್ದೆ. ನಿನ್ನೆ ಇದ್ದಾಗ ನಂಗೆ ಬಹುಶಃ 1 TV ನಮ್ಮ ಗೋಕಾಕ ಕ್ಷೇತ್ರ ಸರ್ವೆ ಮಾಡಿ ನಂತರ ನನ್ನ ಪತ್ರಿಕೆ ಕೇಳಕ್ಕೆ ಇಲ್ಲೇ ಬರ್ತಂದಾಗ ನಂಗೆ ಗೊತ್ತಾಯ್ತು. ನಂಗೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ. ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಂಡು ಮಾತಾಡ್ಬೇಕಾದ್ರೆ ನಿನ್ನೆ ನಾವು ಯಾರಿಗೂ ಸಿಗಲಿಲ್ಲ. ನಮ್ಮ ನಿಜ ಹೇಳ್ಬೇಕಾದ್ರೆ ರಾಜ್ಯ ಜನತೆ ಬಗ್ಗೆ ಏನು ನೋಡಿ ನೀವು ತಿಳಿದಿರ್ಬೇಕು. ನೋಡಿ, ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು, ಇವತ್ತು ನಮ್ಮ ನಾಯಕರು. ನಾವು ಇದು ಪಕ್ಷ ಯಾಕೆ ನಿರ್ಣಯ ನಂಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ. ಪಕ್ಷ ನಮ್ಮ ಎಲ್ಲಕ್ಕಿಂತ ದೊಡ್ಡ ಪಕ್ಷ. ಹೈಕಮಾಂಡ್ಗೆ ಶಿಸ್ತು ಸಮಿತಿ ಅವ್ರು ಹೈಕಮಾಂಡ್ಗೆ ಯತ್ನಾಳ್ ಕಡೆ ಒಂದು ಲೆಟರ್ ಬರೆಸಿ ಇದು ಪುನರ್ ಪರಿಶೀಲನೆ ಮಾಡಿ ಇದನ್ನ ವಿಚಾರಣೆ ಹಿಂದೆ ಪಡಿಬೇಕಂತಂದು ನಾವೆಲ್ಲರೂ ಕೂಡ ಮನವಿ ಮಾಡ್ಕೋತೀವಿ. ಯಾಕಂದ್ರೆ ಪಕ್ಷದ ನಾವು ದೊಡ್ಡವರಲ್ಲ. ಪಕ್ಷ ಏನೋ ತಪ್ಪಿರ್ಬೋದು ಅಥವಾ ಏನೋ ನಮ್ಮ ಕಡೆ ನುಣ್ಣೆ ತರಬೇಕು, ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾಳ್ ಅವ್ರಿಗೆ ನಾವು ಮನವಿ ಮಾಡ್ಕೋತೀವಿ. ಮತ್ತು ಹೈಕಮಾಂಡ್ಗೂ ಮನವಿ ಮಾಡ್ಕೋತೀವಿ. ಮತ್ತು ಇದು ಆಗಬಾರ್ದಾಗಿತ್ತು. ನಮಗೂ ಒಂದು ಮನಸ್ಸಿಗೆ ನೋವಾಗಿದೆ. ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕರಿರೋದ್ರಿಂದ ಪಕ್ಷಕ್ಕೆ ಉಪಯೋಗ ಮಾಡ್ಕೋಬೇಕು. ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನಿತ್ತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ವಿಚಾರ ಹಿಂದೆ ಪಡೆದ ನನಗೆ ಪೂರ್ಣ ಪ್ರಮಾಣ ವಿಶ್ವಾಸ ಇದೆ. ಅದೇನಿಲ್ಲ ನೋಡಿ, ಈಗ ನಾವು ಹೇಳೋದಿಲ್ಲ. ನಾವು ನಿನ್ನೆಲ್ಲ ನಾವು ಕೆಲವೊಂದು ವಿಷಯ ನಿನ್ನೆ ರಾತ್ರಿ ಮಾತಾಡಿದೀನಿ. ಅದೇನಂತದಲ್ಲ, ನಮ್ಮ ಅತಿ ಶೀಘ್ರದಲ್ಲೇ ಇದು ಬಗೆಹರಿದು ಮತ್ತು ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಹೋಗೋದು ಅಂತ ನಾವು ಪೂರ್ಣ ನಮ್ಮ ಟೀಮ್ಗೆ ನಮ್ಗೆ ವಿಶ್ವಾಸ ಇದೆ. ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ. ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ. ಆದಷ್ಟು ಶೀಘ್ರದಲ್ಲಿ ಎಲ್ಲ ಇದು ಗೊಂದಲ ಬಗೆಹರಿತಿದೆ ಅಂತ ಇದೆ. ಇಲ್ಲ, ನಮ್ಮನ್ನು ಏನಂತ ನಮ್ಮ ಗಂಡು ನಮ್ಗೆ ಕಾಣೋದಿಲ್ಲ. ನಾವು ಚರ್ಚೆ ಮಾಡ್ಬೇಕು, ಚರ್ಚೆ ಮಾಡ್ಕೊಂಡು ಸರಿಪಡಿಸ್ಬೇಕು. ನಾವು ಬಿಜೆಪಿ ಮುಂದುವರ ಯತ್ನಾಳ್ ಆಯ್ತು, ರಮೇಶ್ ಜಾರಕಿಹೊಳಿ ನಮ್ಮ ಟೀಮ್ ಆಯ್ತು. ಬಿಜೆಪಿ ಪ್ರಶ್ನೆ ಇಲ್ಲ. ನಾವು ಬಿಜೆಪಿಯಲ್ಲೇ ಇದ್ದು ಬಿಜೆಪಿನ 28ಕ್ಕೆ ಎಲೆಕ್ಷನ್ ಆಗಿತ್ತು, ಅದಕ್ಕೆ ಮೊದಲು ಹಾಕೈತು. ಮತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ 120 ಸೀಟ್ ತರಲಿಕ್ಕೆ ಯಾವ್ದು ಬೇಕತ್ರ ನಾವು ದುಡಿತೇವೆ. ನಾವು ಏನೂ ಗೊಂದಲಿಲ್ಲ. ಇದೇನಂತದ ಸಮಸ್ಯೆ ಇಲ್ಲ. ಏನೋ ಕೆಟ್ಟ ಗಳಿಗೆದು ಒಂದು, ಯಾಕಂದ್ರೆ ಸೂರ್ಯ ಕ್ಷೇತ್ರ ಗ್ರಹಣ ಇರ್ತೈತಿ. ಗ್ರಹಣ ಹೋಗಿದೆ 100%. ಹೈಕಮಾಂಡ್ 100ಕ್ಕೆ ನಿನ್ನೆ ಮಾತಾಡಿದೆ. 100% ರಿವೋಕ್ ಆಗ್ತದೆ. ನನಗೆ ಪೂರ್ಣ ವಿಶ್ವಾಸ ಇದೆ. ಯಾಕೆ ಹೊಡ್ತಿರ್ಲಿ ಏನಿರ್ಲಿ ಅದನ್ನ ದೊಡ್ಡ ವಿಷಯ. ಅದೇ ಈಗ ಹೇಳುದಿಲ್ಲ. ಇವತ್ತು ಒಂದೇ ಬಹುಶಃ ಯತ್ನಾಳ್ ಸಂಬಂಧ ಪ್ರೆಸ್ ಕಮಿಟಿ ಇರ್ತಾನೆ. ಯಾಕಂದ್ರೆ ನೀವು ಒಂಟಿ ಆದ್ರೂ ಅದ್ರಲ್ಲಿ ಇಲ್ಲ. ನಾವೆಲ್ಲರೂ ಗಟ್ಟಿದ್ದು ಯತ್ನಾಳ್ ಹೆಬ್ಬಣ್ಣಿಂದೈತೆ. ಯತ್ನಾಳ್ ಪರವಾಗಿ ನಾವೆಲ್ಲ ಮಾತು ಮನವಿ ಮಾಡ್ಕೊಂಡು ಭಾರತೀಯ ಜನತಾ ಪಕ್ಷ ಮುಂದುವರಿತೀವಿ. ಮಾತಾಡಿದ್ದೀನಿ ನಿನ್ನೆ ಮಾತಾಡಿದೀನಿ. ಅವರೇ ನಾನು ಫೋನ್ ಮಾಡಿದೆ. 3 ಮೆಸೇಜ್ ಹಾಕಿದ್ರು. ರಾತ್ರಿ 11 ಗಂಟೆಗೆ 10 ಫೋನು. ಪ್ರಮುಖ ನಾಯಕರು ಟಾಪ್ 10 ಇದ್ದಾರೆ. ಅವ್ರದ್ದು ಫೋನ್ ಬತ್ತು. ನಾವು ಮಾತಾಡಿದೆ. ಎಲ್ಲಿ ತಪ್ಪಿದೆ ನನಗೆ ಗೊತ್ತಾಯ್ತು. ಮಾಧ್ಯಮದಲ್ಲಿ ಹೇಳಕ್ ಬರ್ತಾರೆ. ನಾಳೆ ನಮ್ಮ ಚರ್ಚೆ ಮಾಡ್ಕೊಂಡು ನಮ್ಮನ್ನು ತಪ್ಪಿರ್ತಾವ, ಮನುಷ್ಯನಿಗೂ ತಪ್ಪಿರ್ತಾವ. ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವಿ ಮಾಡಿ ಯತ್ನಾಳ್ ಲೆಟರ್ ಕೊಡಿಸ್ತೇವೆ. ಅವ್ರಿಗೆ ಅವರೆಲ್ಲ ಮನವಿ ಮಾಡ್ತೀವಿ. ನೀವು ಏನು ಮಾತಾಡ್ಬೇಡಿ. ಈಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿ ಯಾಕಂದ್ರೆ ಪಕ್ಷಕ್ಕೆ ಬಗ್ಗೆ ಭಾಳ ನ್ಯಾಯದ ದುಡ್ತಾರೆ. ಅವರು ಸ್ವಾರ್ಥದ ದುಡ್ತಾರೆ ಯತ್ನಾಳ್ ಅವರು. ಅವ್ರಿಗೆ ನೋವಾಗಿರ್ತದೆ. ಈ ನೋವಿನಲ್ಲಿ ಏನು ಮಾತಾಡ್ಬೋದು. ಈಗ ನನಗೆ ಭೇಟಿ ಇಲ್ಲ. ಕುಮಾರ್ ಬಂಗಾರ ಮಾತಾಡೋದು, ನಾ ಮಾತಾಡಿಲ್ಲ. ಕುಮಾರ್ ಬಂಗಾರ ಮಾತಾಡ್ತಾರೆ. ನಾಳೆ ಇವತ್ತು ರಾತ್ರಿ ಬರ್ತಾರೆ. ನೋವಾದಾಗ ಸಹಿತ ಪಕ್ಷದ ಇವತ್ತು ಏನು ಮಾತಾಡ್ಬಿಡಪ್ಪ. ಪಕ್ಷ ನಾವು ಪಕ್ಷ ತಂದೆ ತಾಯಿ ಇದ್ದಂಗೆ ನಾವು ಪಕ್ಷದಲ್ಲಿ ಮುಂದುವರಿತೀವಿ.
ಭಾರತೀಯ ಜನತಾ ಪಕ್ಷ ಕಟ್ತೇವೆ. ಅವರೇ ರಾಜ್ಯಾಧ್ಯಕ್ಷ ಮುಂದಾಗ್ಲಿ ಅಂತ ಈಗ ನಾನು ಸದ್ಯಕ್ಕೆ ದಯವಿಟ್ಟು ನಾವು ಬೆಳಗಾವದಾಗ ಪ್ರೆಸ್ ಮೀಟ್ ಆಗ್ಬಿಡ್ದೆ ನಿಮ್ಮ ಮೇಲೆ ವಿಶ್ವಾಸ ಮಾಡತ್ತೇನೆ, ಬೆಂಗಳೂರು ಮಾಡೋದಿಲ್ಲ. ದಯವಿಟ್ಟು ಕಾಂಟ್ರವರ್ಸಿ ಮಾತಾಡಬೇಡಿ. ಇದೇ ಒಂದ ಮಾತು, ಒಂದು ಹಿಂದಿನ ಎಲ್ಲ ಪ್ರತಿಯೊಂದು ಶಬ್ದನ ಬದ್ಧ ಅಂತ ತಿಳ್ಕೊಬೇಕು ನೀವು. ಅದೆಲ್ಲ ಅದೆಲ್ಲ ನೋಡಿ, ಏನೋ ಕೆಟ್ಟಗಳಿಗೆ ಒಂದು ಎಷ್ಟೇ ದೊಡ್ಡ ಶಕ್ತಿ ಇದ್ರು ಸಹಿತ ಒಂದು ಸಣ್ಣ ವಿಷಯತೆ ನಮ್ಗೆ ಆಗುದಿಲ್ಲ. ಅದೇನು ಇರ್ಬೇಕು, ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಬಂದಾಗ ಒಳ್ಳೆ ನಿರ್ಣಯ ತಗೊಂಡ್ರೆ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡ್ತದೆ ನಂಗೆ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಪತ್ರಿಕೆ ಮೇಲೆ ವಿಶ್ವಾಸದ ಕಾರಣ ಕರೆತಿದ್ದೇನೆ, ಮಾಡಬೇಡಿ. ದಯವಿಟ್ಟು ಏನು ಬೇಡ, ಮತ್ತೆ ಇನ್ನು 10 ದಿವಸ ಬಿಟ್ಟು ಮಾತಾಡ್ತೇನೆ. ಎಲ್ಲರೂ ನಮ್ದೆಲ್ಲ ಟೀಮ್ ಮತ್ತೆ ನಾವು ಸೇರ್ತೀವಿ. ಅಲ್ಲಿ ಕುಮಾರ್ ಮನೆ ಸೇರ್ಬೋದು, ಮತ್ತೆ ಎಲ್ಲರೂ ಬೇಡಪ್ಪ ಈ ಸದ್ಯ ಕುಮಾರ್ ಪದೇ ಬೇರೆ ಕೈಲೇ ಶಿಫ್ಟ್ ಆಗುದು. ಟೈಮ್ ಮುಂಜೆ 11 ನಂತರ. ಈ ಸಲ ನಮ್ಗೆ ಗೊತ್ತಿದ್ದು ಫಸ್ಟ್ ಟೈಮ್ ನಾವೆಲ್ಲ ಟೀಮ್ ಬಿಟ್ಟಿದ್ವಿ. ನಾವು ಒಳ್ಳೆ ಒಂದು ಪಕ್ಷದ ವೇದಿಕೆಯಲ್ಲಿ ಕೆಲಸ ಮಾಡಿದ್ವಿ. ನಾವು ನಮ್ಮ ತಪ್ಪು ತಡೆಯಿದ್ರೆ ಸರಿ ಹೈಕಮಾಂಡ್ ಮನವರಿಕೆ ಮಾಡಿ ಸರಿಪಡಿಸುತ್ತೆ. ಅದೆಲ್ಲ ಬೇರೆ ನೋಡ್ರಿ, ಅದು ಏನೇ ಇರ್ಲಿ ವಿರೋಧಿ ಬಣ್ಣ ನಾವು ಇವ್ರ ಸ್ಟೇಟ್ ಮಾತಾಡ್ತಿಲ್ಲ, ರಾಷ್ಟ್ರೀಯ ಮಟ್ಟದ ಮಾತಾಡ್ತಾನೆ. ರಾಷ್ಟ್ರೀಯ ಮಟ್ಟದ ನಾಯಕರು ಮಾತಾಡಿದೀನಿ. ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ. ಯತ್ನಾಳ್ ಅವರು ಪುನರ್ ಬಿಜೆಪಿ ಗಟ್ಟಿಯಾಗಿರ್ತಾರೆ, ಪಕ್ಷ ಕಟ್ತು ನಾವು. ನಾ ಇವತ್ತು ವಿಜೇಂದ್ರ ಬಗ್ಗೆ ಮಾತಾಡಬೇಡ್ರಿ. ಇದೇ ಫಸ್ಟ್ ಸ್ಟಾರ್ಟಿಂಗ್ ಅದ. ಹಿಂದಿನ ಮಾತೆ ಪ್ರತಿ ಶಬ್ದ ಬರ್ತದ್ರೆ ಮುಂದೆ ಮಾತಾಡೋದು ದಯವಿಟ್ಟು. ಥ್ಯಾಂಕ್ ಯು ಸರ್. ಹೈಕಮಾಂಡ್ ರೆಸ್ಪಾನ್ಸ್ ಹೆಂಗ್ ಮಾಡಿದ್ರಿ ನೀವು ಮಾತಾಡಿದಿರಲ್ಲ, ರೆಸ್ಪಾನ್ಸ್ ಚೆನ್ನಾಗಿದೆ ಅದು ಹೇಳ್ಬೇಕು. ಅದೇ ಹಂಗ ಹೇಳ್ತಾರ, ಟ್ಯೂನ್ ಹೇಳ್ತಾರ. ಇಲ್ಲ ನಾವ್ ಅದೇ ನೋಡ್ರಿ, ನಮಗೂ ಸ್ವಲ್ಪ ಸಂಶಯ ಇತ್ತು, ನಿರೀಕ್ಷೆ ಒಂದ್ ತಿಂಗಳ ನಿರೀಕ್ಷೆ ಇತ್ತು. ಬಟ್ ಬಹುಶಃ ತಡೆ ಹಿಡಿಬಹುದಿತ್ತು. ಏನೋ ದುರ್ದೈವ ಆಗಿದೆ. ಸರಿ ಹಿಂತ ಕೂತಾರ ವಿರೋಧಿ ಬಣ್ಣ ಸಂಬಂಧ ಇಲ್ಲ. ವಿರೋಧಿ ಬಣ್ಣ ಅವ್ರಿಗೂ ಎಚ್ಚರಿಕೆ ಅಂಟಿದ್ವು. ಬರ್ಲಿಕ್ಕೆ ನೋಡ್ರಿ, ಈಗ ಪದೇ ಹೇಳ್ತಿಲ್ಲ. ದಯವಿಟ್ಟು ಬೆಳಗಾವಿ ಪತ್ರಕರ್ತ ಮಿತ್ರರೇ, ದಯವಿಟ್ಟು ಈಗ ಕಾಂಟ್ರವರ್ಸಿ ಮಾಡ್ಬೇಡಿ. ಯತ್ನಾಳ್ ಅವರು ಪುನರ್ ಹೊಳ್ಳಿ ಬಿಜೆಪಿ ಬರ್ತಾರೆ. ಆಯ್ತು, ಥ್ಯಾಂಕ್ ಯು. ಮುಗಿದು.